ನಾ ಏನೋ ಸ್ವಲ್ಪ ಮಾತು ಚಲೋ ಬರ್ಲಿತ್ತಾವ ಅಷ್ಟೇ, ಏನ್ ಜ್ಞಾನ ಗೀನ ಬಾಳ ಏನಿಲ್ಲ ಮಣ್ಣಂಗಟ್ಟಿ. ನಾ ಗಮನ ಕೊಡ್ಲಿಕ್ಕತ್ತೀನಿ, ನೀವು ಕೊಟ್ಟಿರ್ಲಿಕ್ಕಿಲ್ಲ ಅಷ್ಟೇ. ಸಾವಯವ ನಿಧಾನ ಬೇಗ ಪರಿಣಾಮ ಆಗೋದಿಲ್ಲ. ಅದರ ರೂಪವಾಗಿ ಮೊದಲನೇ ಕಾರ್ಯಕ್ರಮ ಇವತ್ತು ನಮಗೆ ಆಯೋಜನೆ ಮಾಡ್ತಾ ಇರ್ತಕ್ಕಂಥದ್ದು. ತಮಗೆಲ್ಲ ಗೊತ್ತಿರೋಂಗೆ ನಾನು ಗೌರಿಶಂಕರ್ ಅವರ ಬಗ್ಗೆ ವಿಶೇಷವಾಗಿ ಏನು ಹೇಳಬೇಕಾಗಿಲ್ಲ, ಬಹಳಷ್ಟು ಜನಕ್ಕೆ ತಿಳಿದಿದೆ. ಅದನ್ನ ನಮ್ಮ ಶ್ರೀಪಾದ ಅವರು ನಮಗೆ ಪರಿಚಯ ಮಾಡ್ಕೊಡ್ತಾರೆ. ಸೊ ನಿಗದಿತ ಸಮಯಕ್ಕೆ ಸರಿಯಾಗಿ ನಾವು ಇವತ್ತು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಕೆಲವರನ್ನ ನಮ್ಗೆ ಇವತ್ತು ಯಾರು ಅನ್ನದಾತರು ಇದ್ದಾರೆ ಅವ್ರನ್ನ ನೆನೆಸ್ಕೊಳ್ತಾ ವೇದಿಕೆಯ ಮೇಲೆ ನಾವು ಕಾರ್ಯಕ್ರಮ ಮಾಡೋಣ. ಮೊದಲನೇದಾಗಿ ಹಿರೇಮಠ ಅವರು, ಜಿಲ್ಲಾ ಕೃಷಿ ತರಬೇತಿ ಕೇಂದ್ರ ವಡ್ರೆಟ್ಟಿಯಿಂದ. ನಂತರದಲ್ಲಿ ಆತ್ಮ ಯೋಜನೆ ಶಿವಪ್ಪ ನಾಯಕ್ ಅವರಿದ್ದಾರೆ, ಅವರು ಸಹ ನಮಗೆ ಇವತ್ತು ಭಾಗವಹಿಸಿದ್ದಾರೆ. ಅವಿನಾಶ್ ಅವರು ಕೋರಮಂಡಲ್ ಎಂಟರ್ಪ್ರೈಸಸ್ ಅವರನ್ನ ಸೇರಿಸ್ಕೊಳ್ತಾ, ಯಾಕೆಂದ್ರೆ ಇವರೇ ಮುಖ್ಯ. ಯಾಕೆಂದ್ರೆ ನಮಗಿಂತ ಹೆಚ್ಚಾಗಿ ಅವರು ಮುಂದೆ ಬಂದು ರೈತರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಸೊ ಆ ದಿಸೆಯಲ್ಲಿ ನಾನು ಹೇಳ್ತಾ ಶ್ರೀಪಾದ್ ಅವರನ್ನ ವೇದಿಕೆ ಕರಿತೀನಿ. ಸೊ ಕೊಪ್ಪಳ ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರದಲ್ಲಿ ರೈತರಿಗೆ, ನೀವು ಹತ್ತಿರದಲ್ಲಿ ಕೊಪ್ಪಳದಲ್ಲಿ ಯಾರೇ ಇದ್ರು, ಯಾವುದೇ ಕೃಷಿಯ ಸಂಬಂಧಿತ ನಿಮ್ಗೆ ಏನಾದ್ರೂ ತರಬೇತಿಗಳು ಬೇಕು ಅಥವಾ ಮಾಹಿತಿ ಬೇಕು, ಇಂಥವ್ರನ್ನ ಕರೆಸಿದ್ರೆ ನಮ್ಗೆ ಅನುಕೂಲ ಆಗುತ್ತೆ, ಅಥವಾ ಇಂಥ ವ್ಯಾಲ್ಯೂ ಅಡಿಷನ್ ಮತ್ತೊಂದು ಮಗದೊಂದು ಕೃಷಿ ಮತ್ತು ಕೃಷಿ ಇತರ ಚಟುವಟಿಕೆಗಳ ಬಗ್ಗೆ ಯಾವುದೇ ತರಬೇತಿ ಬೇಕು ಅಂತ ಹೇಳಿದ್ರೆ ನಿಸ್ಸಂಕೋಚವಾಗಿ ನನಗೊಂದು ಮೆಸೇಜ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಅದನ್ನ ಆಯೋಜನೆ ಮಾಡ್ಲಿಕ್ಕೆ ಸಹಾಯ ಆಗುತ್ತೆ. ನಿಮ್ಮೆಲ್ಲರ ಸಹಕಾರ ಇರ್ಲಿ ಅಂತ ಕೇಳ್ತಾ ಮೈಕನ್ನ ಶ್ರೀಪಾದ್ ರಾಜಮೌಳಿ ಅವರಿಗೆ. ಥ್ಯಾಂಕ್ ಯು ಸರ್. ಸಮಯ ಅಮೂಲ್ಯ, 30 ಸೆಕೆಂಡ್ಗಿಂತ ಜಾಸ್ತಿ ತಗೊಳ್ಳಲ್ಲ. ಬಹಳ ದೂರದಿಂದ ನಮ್ಮ ತೋಟಕ್ಕೆ ಬಂದಿದ್ದೀರಿ. ಶ್ರೀ ಫಾರ್ಮ್ಗೆ ತಮ್ಮೆಲ್ರಿಗೂ ಸ್ವಾಗತ. ಸೊ ಕಾರ್ಯಕ್ರಮ ಆದಮೇಲೆ ತೋಟಗಳೆಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಹೋಗೋಣ. ಮತ್ತು ಕಾರ್ಯಕ್ರಮಕ್ಕೆ ತಮ್ಮ ಸಪೋರ್ಟ್ ಬೇಕು. ಆಮೇಲೆ ಫೋಟೋಗಳೇನು ಒಬ್ಬರು ಬ್ರದರ್ ತಗೊಳ್ತಾ ಇದ್ರು, ಯಾವ ಫೋಟೋನು ಯಾರು ತೆಗಿಯೋ ಅಗತ್ಯ ಇಲ್ಲ. ನಂದಿ ಟಿವಿಲಿ ನಿಮ್ಗೆ ಎಲ್ಲ ಫೋಟೋಗಳು ಅಪ್ಲೋಡ್ ಆಗುತ್ತೆ, ಅಲ್ಲಿಂದನೇ ನೀವು ಡೌನ್ಲೋಡ್ ಮಾಡ್ಕೋಬಹುದು. ಹಳೆ ಕಾಲ ಆಯ್ತು, ಎಲ್ಲರೂ 10 ಜನ ಬಂದು ತಗೊಂಡು 10 ಫೋಟೋ ತಗೊಳ್ತಕ್ಕಂಥದ್ದು. ಕಾರ್ಯಕ್ರಮ ಪಾವಿತ್ರ್ಯತೆ ಹ್ಯಾಂಡಲ್ ಮಾಡೋಣ, ನಿಮ್ಮೆಲ್ಲರೂ ಸಹಕಾರ ಬೇಕು. ಆದಷ್ಟು ಅವರ ಮಾತು ಕೇಳಿಸ್ಕೊಳ್ಳೋಣ. ನಾವಿಲ್ಲಿ ಕೇಳೋದಕ್ಕೆ ಬಂದಿದ್ದೀವಿ, ಸಂವಾದ ಮಾಡೋಣ. ಆಮೇಲೆ ಆಫ್ಲೈನ್ ಅಲ್ಲಿ ಈಗ ಒಬ್ರು ನಾನೇ ಈಗ 10 ನಿಮಿಷ ಮಾತಾಡಿದೆ ಅಂದ್ರೆ 400 ಜನದ 10 ನಿಮಿಷ 4 ದಿನ ಜಗತ್ತಲ್ಲಿ ಹೋಯ್ತಲ್ಲ. ಸೊ ಹಾಗಾಗಿ ಪ್ರತಿ ನಿಮಿಷನೂ ನಾವೇನ್ ಮಾತಾಡ್ತೀವಿ, ಏನ್ ಕೇಳ್ತೀವಿ, ದಯವಿಟ್ಟು ಗಂಭೀರವಾದಂತ ವಿಚಾರಗಳನ್ನು ಮಾತಾಡೋಣ, ಕೇಳಿಸ್ಕೊಳ್ಳೋಣ. ಸರ್ ಎಲ್ರಿಗೂ ಸ್ವಾಗತ ಮತ್ತೊಮ್ಮೆ. ಈಗ ಸರ್ ಬಗ್ಗೆ ಅವರು ಎಲ್ರಿಗೂ ಗೊತ್ತಿದ್ದೇ ಇದೆ, ಫಾರ್ಮಾಲಿಟಿಗೋಸ್ಕರ ಪ್ಯಾಟಿ ಸರ್ ದಯವಿಟ್ಟು ಅವ್ರ ಬಗ್ಗೆ ಒಂದೆರಡು ಮಾತುಗಳು ಮಾಡಿ ನಂತರ ಗೌರಿಶಂಕರ್ ಕೊಡ್ಬೇಕು. ಥ್ಯಾಂಕ್ಸ್. ಎಲ್ಲರಿಗೂ ಧನ್ಯವಾದಗಳು ಮತ್ತು ಸ್ವಾಗತ. ತುಂಬಾ ದೂರದಿಂದ ಬಂದಿದ್ರಿ ಮತ್ತು ಬರ್ತಾ ಇದ್ದೀರಿ. ಗೌರಿಶಂಕರ್ ಬಗ್ಗೆ ಹೇಳೋದು ತುಂಬಾ ಸಂಕೋಚ, ಯಾಕಂದ್ರೆ ಎಲ್ಲರೂ ನಾವು 90% ಮೋಸ್ಟ್ ಪ್ರಾಬಬ್ಲಿ ನಾವು ನೋಡಿದೀವಿ. ತುಂಬಾ ಜನ ಅವ್ರನ್ನ ನಾನು ಎಕ್ಸಾಗ್ರೇಷನ್ ಮಾಡ್ತಾ ಇಲ್ಲ ಅಂದ್ರೆ ಅವ್ರು ನೋಡ್ಲಕ್ಕೆ ಬಂದಿದ್ದಾರೆ ಅಂತ ನಾನು ಅನ್ಕೋತೀನಿ. ಇದು ಕರೆಕ್ಟ್ ಅಲ್ವಾ? ತುಂಬಾ ಜನ ಇದ್ದಾರೆ. ಹೌದು. ಅಂದ್ರೆ ಒಬ್ಬ ರೈತ ಯಶಸ್ವಿಯಾಗಿ ಹೇಗೆ ಇನ್ನೊಬ್ಬರನ್ನ ಪ್ರಭಾವಿಸಬಹುದು ಅನ್ನೋದಕ್ಕೆ ಗೌರಿಶಂಕರ್ ಉದಾಹರಣೆ ಅವ್ರ ಮಾತುಗಳ ಮೂಲಕನೇ ಗೊತ್ತಾಗುತ್ತೆ. ಉಳಿದಂಗ ಅವರು ಅಮೆರಿಕದಲ್ಲಿ ಓದಿ ಎಲ್ಲ ಕೆಲಸ ಬಿಟ್ಟು ಬಂದು ಈಗ ಅದನ್ನ ಕಾಯ್ತಾ ಇದ್ದಾರೆ. ಥ್ಯಾಂಕ್ಸ್ ಗೌರಿಶಂಕರ್ ನಿಮ್ಗೆ ಮೊಟ್ಟ ಮೊದಲಿಗೆ. ನಾನೊಂದು 10 ನಿಮಿಷದ ಒಂದು ಕತೆ. ಮಹಾಭಾರತದಲ್ಲಿ ಈ ಮಳೆ ಬರ್ತದೆ, ಯಾವ್ದಕ್ಕೋ ಸಿಟ್ಟಿನಿಂದ ಇಂದ್ರ ಜೋರ್ ಮಳೆ ತಂದಾಗ ಕೃಷ್ಣ ಇದನ್ನ ಹತ್ತಾನೆ, ಬೆಟ್ಟನ ಗೋವರ್ಧನಗಿರಿ ಹತ್ತಾನೆ. ಜನ ಎಲ್ಲ ಬರ್ತಾರೆ, ಆಕಳುಗಳು ಹಸು ಹೆಂಗ್ ಬರೋದು ಅದೇ ಅವ್ರದ್ದು. ಅವಾಗ ಒಂದು ಕೊಳಲು ನುಡಿಸ್ತಾನೆ ಕೃಷ್ಣ. ಎಲ್ಲ ಆಕಳುಗಳು ಆ ಗಿರಿ ಕೆಳಗಡೆ ಬಂದು ನಿಲ್ತವೆ. ಹೆಂಗಂದ್ರೆ ನಾವೀಗ ಅಲ್ಲಿಂದ ಕರೆಸಿದೀವಿ, ಅವ್ರು ಬರ್ತಾರೆ, ನಾವೆಲ್ಲ ಆಕಳುಗಳು, ಅವ್ರ ಮಾತು ಕೇಳೋಣ. ಇಷ್ಟೇ ಸಾಕು. ನಾವೆಲ್ಲ ಥ್ಯಾಂಕ್ಸ್ ಗೌರಿಶಂಕರ್. ನಾವು ಒಂದೇ ಸಲಕ್ಕೆ ಕರೆದಕ್ಕೆ ಒಪ್ಕೊಂಡಿದ್ದೀರಿ. ನಾವೆಷ್ಟು ಥ್ಯಾಂಕ್ಸ್ ಹೇಳ್ಬೇಕಂತ ಇಷ್ಟ ಒಂದು ಕೃತಜ್ಞತೆ ಅಷ್ಟೇ. ಅದು ನಿಮ್ಮ ಮಾತನ್ನ, ನಿಮ್ಮ ಅನುಭವನ ನಮ್ಮ ಜೊತೆ ಹಂಚ್ಕೊಳ್ಬೇಕಂತ ನಾನು ಗೌರಿಶಂಕರ್ ಇಷ್ಟೇ ನಾನು ಸ್ವಾಗತ ಮಾಡ್ಬೋದು. ಥ್ಯಾಂಕ್ ಯು. ಈಗ ಅವ್ರದೇ ವೇದಿಕೆ, ನಿಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ವೇದಿಕೆ ಎಲ್ಲೈತೆ ಅಂತ ಹುಡ್ಕಾಕತ್ತಂತ. ಇನ್ನು ಸ್ವಲ್ಪ ಜನ ಬರತ್ತಾರ, ಬಂದ್ಬಿಡ್ಲಿ, ಆಮೇಲೆ ಶುರು ಮಾಡೋಣ. ಕ್ಷಮಿಸಿ, ಕುಡಿಯಕ್ ನೀರು ಹಿಂದ್ಗಡೆ ಇದೆ, ಯಾರಿಗಾದ್ರು ಬೇಕಾದ್ರೆ ವಾಟರ್ ಲೋಟ ಇದೆ, ಕುಡೀರಿ. ಮತ್ತೆ ಶೌಚಾಲಯ ಅಲ್ಲಿದೆ, ಬಳಸ್ಬೋದು. ಕುಡಿಯೋ ನೀರು ಮತ್ತು ಶೌಚಾಲಯ. ಉಳಿದಂಗೆ ಮೊಬೈಲ್ ಆಲ್ರೆಡಿ ಶ್ರೀಪಾದ್ ಹೇಳಿದ್ರೆ ದಯವಿಟ್ಟು ಅದರ ಸೌಂಡ್ ಅನ್ನ 0 ಮಾಡಿ. ಥ್ಯಾಂಕ್ ಯು. ಎಸ್ ಸರ್, ಶುರು ಮಾಡೋಣ್ರಿ. ರೈಟ್, ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ರೀ. ನನ್ನ ಹೆಸರು ಗೌರಿಶಂಕರ್ ಕರೋಶಿ ಅಂತ ಹೇಳಿ, ಇಲ್ಲೇ ಧಾರವಾಡದಿಂದ ಬಂದೀನಿ. ಪ್ಯಾಟಿ ಸರ್
ಸ್ವಲ್ಪ ಏನೋ ಇಂಟ್ರಡಕ್ಷನ್ ಮಾಡಿದ್ರು. ಒಂದೇ ಲೈನಲ್ಲಿ ಇಂಟ್ರಡಕ್ಷನ್ ಹೇಳ್ಬೇಕಂದ್ರೆ ನಾ ಅವ್ರ ತರಗತಿ ಶಿಷ್ಯ ಅಷ್ಟೆ. ನಾನು ವಾಪಸ್ ಇಲ್ಲಿ ಬಂದು ಹೊಲ ಹಿಡ್ದು ಮಾಡೋ ಮುಂದಾಗಿಂದ ಅವ್ರ ಪರಿಚಯ ಆಗಿದ್ದು ಇಲ್ಲಿ ತನಕ ಹಂಗೆ ಬಂದದ್ದು. ಸೋಷಿಯಲ್ ಮೀಡಿಯಾ ಎಲ್ಲ ಈಗ ಬಂದದ, ಈಗ ಏನೇನೋ ಸ್ಟಾರು ಪಾರು ಅಂತ ಟಸು ಪುಸು ಅಂತ ಹೊಡೆಯಾಗತ್ತಾರ ಅಷ್ಟೇ. ಬಟ್ ಅದಕ್ಕಿಂತ ಮೊದ್ಲಿಂದ ಅವ್ರು ಹೆಂಗ್ ನಡೆಸ್ತಾರಂದ್ರೆ ಅವ್ರು ಹೊಡೆದಿದ್ದು ಗೊತ್ತಾಗಿರ್ಬೋದು, ಬೈದಿದ್ದು ಗೊತ್ತಾಗಿರ್ಬೋದು, ಹಂಗ್ ತಿದ್ದಿರ್ತಾರ ಅವ್ರು. ಸೊ ನಾವು ಬಹಳ ಸರಿ ಅವರಿಂದ ಇನ್ಸ್ಪೈರ್ ಆಗಿ ಇನ್ಫ್ಲುಯೆನ್ಸ್ ಆಗಿ ಇಲ್ಲ ಉಳಿಬೇಕು, ಇದ್ರೊಳಗೆ ನಿಲ್ಬೇಕು ಅಂತ ಹೇಳಿ ಬೆನ್ನ ಹತ್ತಿ ಬಂದು ಇಲ್ಲಿಗೆ ನಿಲ್ಸದೆ ಇವತ್ತು. ಸೊ ದೇವ್ರ ದಯಾನೋ ಏನೋ ಗೊತ್ತಿಲ್ಲ, ಸ್ವಲ್ಪ ನನಗೇನ್ ಬಹಳ ಗೊತ್ತಿಲ್ರಿ. ನೀವು ಬಹಳ ಎಷ್ಟ್ ಮಂದಿ ಇವತ್ತು ಇಲ್ಲಿ ನನ್ನ ಕಡೆಯಿಂದ ಉತ್ತರ ಸಿಗ್ತಾವಂತ ಬಂದಿರಿ? ಕೈ ಎತ್ರಿ. ರೈಟ್, ವೆರಿ ಗುಡ್, ಓಕೆ. ಬಟ್ ನನ್ನ ಕಡೆ ಉತ್ತರನೇ ಇಲ್ಲ ಅಂದ್ರೆ ಏನ್ ಮಾಡ್ತೀರಿ? ಕಾಡಿ ಬಾಡಿ ಉತ್ತರ ಇಲ್ಲೇ ಇಲ್ಲ, ಕಾಡಿ ಇದ್ರು ಇಲ್ಲ, ಬೇಡಿದ್ರು ಇಲ್ಲ. ಹಾ, ನೀವೇ ಕಂಡ್ಕೊಳ್ಳು. ರೈಟ್, ನೋಡೋಣ ಎಷ್ಟು ಮಂದಿಗೆ ನಾವ್ ಮಾಡ್ತಾ ಇರೋ ರೀಲ್ಸ್ ಒಳಗ ನಾವು ನೇರವಾಗಿ ಉತ್ತರ ಕೊಟ್ಟಿವಿ ಅನ್ಸದ್? ನೇರವಾಗಿ ಉತ್ತರ ಕೊಟ್ಟಿವಿ ಅಂತ ಎಷ್ಟು ಅನ್ಸ? ಓಕೆ, ಒಂದ್ ಅರ್ಧನೂ ಇಲ್ಲ ನೋಡ್ರಿ. ಉಳ್ದವ್ರ ಮತ್ತೆ ಯಾಕೆ ಏನ್ ಕ್ಯೂರಿಯಾಸಿಟಿ ಬಿಲ್ಡ್ ಆಗಿದೆ? ವಿಡಿಯೋ ನೋಡಿಲ್ಲ ಸ್ವಲ್ಪ ಜನ. ಇರ್ಲಿ, ಹಾ ರೀ, ಇರ್ಲಿ, ಹಾ ಹೇಳ್ತೀನಿ. ವಂಡರ್ಫುಲ್. ಹಾಗೆ ಸೊ ಅರ್ಥ ಏನ್ರಿ, ನಾ ಏನೋ ಸ್ವಲ್ಪ ಮಾತು ಚಲೋ ಬರ್ಲಿತ್ತಾವ ಅಷ್ಟೇ. ಏನ್ ಜ್ಞಾನ ಗೇನ ಬಹಳ ಏನಿಲ್ಲ, ಮಣ್ಣಂಗಟ್ಟಿ, ಅದೆಲ್ಲ ಸುಳ್ಳು. ರೈಟ್. ಸೊ ನನಗ ನಿಮಗ ಬಹಳ ದೊಡ್ಡದೊಂದು ವ್ಯತ್ಯಾಸ ಐತಿ, ಬಹಳ ದೊಡ್ಡದೈತ. ಅದು ಏನಂದ್ರ ನಿಮ್ಗೆ ಏನಾರ ಅನಸ್ತದ? ನನಗ ನಿಮ್ಗೆ ಏನಾರ ಬಹಳ ವ್ಯತ್ಯಾಸ ಅನ್ಸಿದೀವಿ, ಇವ ಬ್ಯಾರೇನ ಅದಾನ, ಇವನ್ ಮೂಗ್ ತಲೆ ಮೇಲೆ ಐತಿ, ಕೈ 5 ಅದಾವು, ಕಾಲ್ 8 ಅದಾವ ಅಂತ ಹಂಗೇನಾರ ಅನ್ಸ್ಲಿಕ್ಕತ್ತದ? ಇಲ್ಲ. ಏನ್ ವ್ಯತ್ಯಾಸ ಅದ ನನಗ ನಿಮಗ? ಬಹಳ ದೊಡ್ಡ ವ್ಯತ್ಯಾಸ ಅನ್ಸಿದ್ ಏನು? ಯಾಕೆ ಹಂಗ ನೋಡ್ಲಿತ್ತೀರಿ? ನಾನು ಏನೋ ಇವ್ ಗೊತ್ತೈತಿ, ಏನೋ ಇವ ಹೇಳ್ಬಿಡ್ತಾನ, ಏನೋ ಚಮತ್ಕಾರ ಮಾಡ್ಬಿಡ್ತಾನ, ಮ್ಯಾಜಿಕ್ ದಂಡ ತಗೊಂಡ್ ಹೊಡೆದು ಎಲ್ಲಾ ಸರಿ ಮಾಡ್ಬಿಡ್ತಾನ. ಹಂಗ ಯಾಕೆ ಬರ್ಲಿ? ಪ್ರಾಕ್ಟಿಕಲಿ ಎಕ್ಸ್ಪ್ಲೋರಿಂಗ್ ದ ಥಿಂಗ್ಸ್. ಓಕೆ, ನೆಕ್ಸ್ಟ್, ಅದ್ ಯಾಕೆ ಆಯ್ತು ಅನಿಸ್ತದ ಮೇಡಮ್ ನನ್ನ ಕಡೆಯಿಂದ? ಹಾ ಸರಿ, ಐ ಆಮ್ ಇನ್ ಟು ದಟ್. ಹಾ, ಶ್ರಮ ಹಾಕ್ಲಿ, ಶ್ರಮ ನೀವು ಹಾಕ್ಲಿತಾರಲ್ಲ ಎಲ್ಲಾರು, ನನ್ಕಿನ್ನ ಇನ್ನೂ 2 ಹೆಜ್ಜೆ ಹೆಚ್ಚಿಗೆ ಹಾಕ್ಲಿತಾರ. ಹಾ, ನಾವು ಯಾರು ಮುಂದೋಗಿ ಪ್ರಯೋಗ ಮಾಡಿಲ್ಲ, ಸರಿ ಅದನ್ನ ನೀವು ಪ್ರಯೋಗ ಮಾಡಿ ಎಲ್ಲರಿಗೂ ತಿಳಿಸ್ತಕ್ಕಂತ ಪ್ರಯತ್ನ ಮಾಡ್ತೀವಿ. ಸರಿ, ಅದು ಒಂದು ದೊಡ್ಡ ವ್ಯತ್ಯಾಸ. ಸರಿ. ನನಗೆ 10 ಪಟ್ಟು ಪ್ರಯೋಗ ಮಾಡಿದವ್ರನ್ನ ತೋರಿಸ್ತೇನೆ. ಇಲ್ಲೇ ಇದೇ ಹೊಲ್ದವ್ರೆ ಎಷ್ಟು ಪ್ರಯೋಗ ಮಾಡಾಕತ್ತ ಅಲ್ರಿ. ಬಟ್ ಏನ್ ವ್ಯತ್ಯಾಸ ಆಗ್ಲಿಕ್ಕತ್ತದ ಅನಿಸ್ತದ? ಬಹಳ ಸಿಂಪಲ್ ಆಗಿ ಹೇಳೋದಾದ್ರ, ನಾ ಗಮನ ಕೊಡ್ಲಿಕ್ಕತ್ತೀನಿ, ನೀವು ಕೊಟ್ಟಿರ್ಲಿಕ್ಕಿಲ್ಲ ಅಷ್ಟೇ. ಈಗ ಮುಂದಿನ ಒಂದ್ ಪ್ರಶ್ನೆ ಕೇಳ್ತೇನ್ರಿ, ನಿಮಗ್ ಗಮನ ಕೊಡ್ಲಿಕ್ಕೆ ಆಗೋದಿಲ್ಲೇನು? ಮತ್ ನನಗೆ ನಿಮ್ಗೆ ಏನ್ ವ್ಯತ್ಯಾಸ ಅದ? ನೀವು ಹಾಕೊಳ್ರಿ. ಯಾರ್ ನಿಲ್ಸರ್? ಹೇಳ್ರಿ. I think we are not investing full time on that. ನಾಟ್ ನೆಸೆಸರಿಲಿ. ನಾನು ಫುಲ್ ಟೈಮ್ ಇನ್ವೆಸ್ಟ್ ಮಾಡತ್ತಿಲ್ಲ ಮೇಡಮ್. ಈಗ ನಾ ಫಾರ್ಮ್ ಬಿಟ್ಟು ಇಲ್ಲಿ ಹೊರಗೆ ಇದ್ದೀನಲ್ರಿ, ದನ ಏನಾಗ್ಯಾವೋ ಏನ್ ಮಾಡತ್ತಾರೋ ನಾನು ನೋಡತ್ತಿಲ್ಲ. ನಾನು ಹೇಳ್ತಾ ಇರೋದು, ಯಾವುದೇ ಸಂಶಯ ಬಂದ್ರು ನಾವು ಗಮನ ಕೊಡ್ಲಿಕ್ಕತ್ತೇವೇನೋ, ಅಥವಾ ಯಾರೋ ಏನೋ ಹೇಳಿದ್ದನ್ ಕೇಳಿ ಸುಮ್ನೆ ಹೊಂಟಿವು. ಹಾ, ಇಷ್ಟೇ ನೋಡ್ರಿ ನನಗೆ ನಿಮ್ಗೆ ವ್ಯತ್ಯಾಸ. ಇವತ್ತು ಹೆಂಗ್ ಬಂದಿರಿ, ಇವ ಹೇಳ್ತಾನ ರಾಜ್ಕುಮಾರ್ ಅಲ್ಲಿಂದ ಬಂದಾನ, ಅವಂದೆಲ್ಲ ತಗೊಂಡೋಗಿ ನಾವು ಅಪ್ಲೈ ಮಾಡ್ಬಿಡೋ, ಎಲ್ಲಾ ಸರಿ ಆಗ್ಬಿಡ. ಆಗುದೇ ಇಲ್ಲ, ಬರ್ಕೊಂಬಿಡ್ರಿ, ಆಗುದೇ ಇಲ್ಲ. ನನ್ನ ಹೊಲದಾಗ ಎಲ್ಲಾ ಸರಿಯಾಗಿಲ್ಲ, ನಿಮ್ಮ ಹೊಲ ಯಾವಾಗ ಸರಿ ಮಾಡ್ಲಿ? ಹೆಂಗ್ ಸಾಧ್ಯ ಐತ್ರಿ? ಆಗ್ತದ? 12 ವರ್ಷ ಆಯ್ತು, ನನ್ನ ಹೊಲನೇ ಇನ್ನೂ ಪೂರ್ತಿ ಅರ್ಥ ಆಗ್ವಲ್ತು ನಂಗೆ. ಒಂದೊಂದ್ಸರಿ ಒಂದೊಂದ್ ಮಾಡಾಕತ್ತದ. ಸೊ ಇಲ್ಲಿ ಏನ್ ಪ್ರಯತ್ನ ಮಾಡ್ತಿರ್ತೀವಿ ಹಂಗಿದ್ರೆ? ಇಷ್ಟೆಲ್ಲ ಮತ್ತೆ ಯಾಕೆ ಸರ್ಕಸ್ ನಡ್ದದ? ಅದಕ್ಕೂ ಮುಂಚೆ ಒಂದು ಕತಿ ತಗೋತೇನ್ರಿ, ಅಲ್ಲಿಂದ ಮುಂದೆ ಪೀಠಿಕೆ ಹಾಕೊಂತ ಶುರು ಮಾಡೋಣ. ಯಾರು ಈಗಾಗ್ಲೇ ಅದ್ರ ಬಗ್ಗೆ ಮಾಡಿದ್ದು ವಿಡಿಯೋ ನೋಡಿದ್ರೆ, ಅಥವಾ ನಂದು ಹಳೆ ವರ್ಕ್ಶಾಪ್ ಅಟೆಂಡ್ ಆಗಿದ್ರೆ, ಅಥವಾ ಎಲ್ಲೋ ಇಂಟ್ರಾಕ್ಷನ್ ಅಲ್ಲಿ ಅದನ್ನ ಕೇಳಿದ್ರೆ, ದಯಮಾಡಿ ಧುಮುಕಿ ಬೇರೆಯವ್ರ ಸಸ್ಪೆನ್ಸನ್ ಹಾಳು ಮಾಡ್ಬೇಡ್ರಿ. ನಂದೊಂದು ಕಳ್ಕಳಿ ವಿನಂತಿ ಅದ, ಅದನ್ನ ಹೋಲ್ಡ್ ಮಾಡಿ ಇಟ್ಕೊಳ್ರಿ, ಬೇರೆಯವ್ರಿಗೆ ಅದು ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ಲಿ. ರೈಟ್, ಸರಿ, ಕತಿ ಚಾಲೂ ಮಾಡೋಣ್ರಿ. ಇವತ್ ಬರೀ ಕತಿ ಹೇಳಕ್ ಅಷ್ಟೇ ಬಂದೇನ್ರಿ, ಬೇರೆ ಏನು ಮಾಡಕ್ ಬಂದಿಲ್ಲ. ಎಲ್ಲ ಅಗದಿ ಸರಳ ಐತಿ. ನಿಮ್ ಪ್ರಶ್ನೆಗಳ್ನು ಟಚ್ ಮಾಡ್ತೀನಿ, ಉತ್ತರ ನಾ ಕೊಡೋದಿಲ್ಲ, ಉತ್ತರ ನಿಮ್ಮಲ್ಲೇ ಬರುವಂಗ ಮಾಡುವಂತ ಪ್ರಯತ್ನ ನಾ ಮಾಡ್ತೀನಿ. ಅದು ನನ್ ಮೊದ್ಲಿಂದ ಸ್ಟೈಲ್ ಐತಿ, ಹಂಗೆ ಬರ್ಲಿ ನೋಡೋಣ. ಎಲ್ಲಾರು ಇವತ್ ನನಗೇನು ಗೊತ್ತಿಲ್ಲ, ನನ್ಗೆ ಅದು ಗೊತ್ತಿಲ್ಲ ಇದು ಗೊತ್ತಿಲ್ಲ ಅಂತ ಬಂದಿರಲ್ಲ. ಈ
ಸೆಷನ್ ಇಂಟ್ರಾಕ್ಷನ್ ಸೆಷನ್ ಎಲ್ಲ ಮುಗಿದಾದ್ಮೇಲೆ ಎಲ್ಲರಿಗೂ ಒಂದ್ ಏನ್ ಬರ್ಬೇಕು ಅನ್ನೋದು ನನ್ನ ಅಭಿಲಾಷೆ ಇದೆ. ಅಂದ್ರೆ ನನಗೆ ಗೊತ್ತಾಯ್ತಲ್ಲ ಎಲ್ಲ ಅಂತ ಬರ್ಬೇಕಷ್ಟೆ. ಅದಷ್ಟೇ ಆಗ್ಬೇಕಾಗಿರೋ ಬದಲಾವಣೆ. ಉಳಿದಿದ್ದೆಲ್ಲ ಸರಿ ಮಾಡ್ಕೊಳಕ್ ಅದಕ್ಕೆ ಗೊತ್ತಾಯ್ತು. ಹೌದಾ? ನಾವ್ ಅಲ್ಲೇನ್ ಬಹಳ ಅಲ್ಗಾಡ್ಸ್ಬೇಕಾಗಿಲ್ಲ. ನೋಡೋಣ. ಸೊ ಕತಿ ಶುರು ಆಗ್ತದ. ಪುಣ್ಯಕೋಟಿ ಕತಿ. ಎಷ್ಟ್ ಮಂದಿ ಕೇಳಿರಿ? ಹಾ, ಆಲ್ಮೋಸ್ಟ್ ಎಲ್ಲಾರು ಕೇಳಿರಿ. ಸರಿ, ಈ ಪುಣ್ಯಕೋಟಿ ಕಥೆಯೊಳಗ ಯಾವ್ದು ಶ್ರೇಷ್ಠ ಪ್ರಾಣಿ ಅಂತ ಹೇಳ್ತದ ಕತಿ? ಆಕಳು. ಎಲ್ಲಾರು ಒಪ್ಕೋಬೋದ್ರಿ? ಆಕಳು. ಸರಿ, ನಂದೊಂದು ಪ್ರಶ್ನೆ ಇದೆ ರೀಪ. ಆಕಳು ಶ್ರೇಷ್ಠ ಪ್ರಾಣಿ, ನೋ ಡೌಟ್, ನನಗೂ ಸಂಶಯ ಇಲ್ಲ. ಹುಲಿ ಯಾಕೆ ಶ್ರೇಷ್ಠ ಅಲ್ಲ ಅಂತೀರಿ? ಕ್ರೂರ, ಮತ್ತೆ ಮಾಂಸಾಹಾರಿ. ಅದಕ್ಕೆ ಅದೇ ಕ್ರೂರ ಮಾಂಸಾಹಾರಿ ಆಗಿದ್ದಕ್ಕೆ ಶ್ರೇಷ್ಠ ಆಗ್ಬಾರ್ದ್ರಿ? ಮಾಂಸಾಹಾರಿ ಯಾರು ಮಾಡಿ? ಹುಲಿ ತಾನು ಬಯಸಿ ಮಾಂಸಾಹಾರಿ ಆಗ್ಯದ, ಪ್ರಕೃತಿ ಮಾಡ್ಯದ ಅದನ್ನ. ಮತ್ತ ಅದಕ್ಕೆ ಅದ್ಯಾಕೆ ಶ್ರೇಷ್ಠ ಆಗ್ಬಾರ್ದಂಗಿದ್ರೆ? ಪ್ರಕೃತಿ ಮಾಡ್ಯದಲ್ಲ, ಅದಕ್ಕೆ ಮಾಂಸ ತಿನ್ನಿ ಅಂತ ಹೇಳೋದಿಲ್ಲ. ಹುಲಿ ತಿನ್ನಿಸ್ತೈತೆ ಅದಕ್ಕೆ. ಯಾಕೆ ಆಗ್ಲಿಲ್ಲ ಹುಲಿ ಶ್ರೇಷ್ಠ? ಹುಲಿನೇ ಶ್ರೇಷ್ಠ ಆಗಿದ್ದು. ಹೆಂಗೆ? ಮಾಂಸಾಹಾರ ಪುಣ್ಯ ಕೊಟ್ಟೆ ಬಿಡುತ್ತೆ ಸರ್. ನೋಡಿ ಇದ್ರು ಯಾಕಂದ್ರೆ ಅಲ್ಲಿರ್ತಕ್ಕಂಥ ಗುಣ ನೋಡಿ. ಅಲ್ಲ, ಅದು ಕ್ರೂರಿ ಅಂತ ಯಾಕೆ ಕರಿತೀರಿ ಮತ್ತೆ? ಅದೇ ಕೇಳ್ತಾ ಇದ್ದೀನಿ. ಆಗಿದ್ರು ಅಂತ ಹೇಳ್ತಾ ಇದ್ದೇನೆ. ಅಲ್ಲ, ಕ್ರೂರಿ ಆಗಿದ್ರು ಅಂತಾನೆ ಯಾಕೆ? ಕ್ರೂರಿ ಅಲ್ಲ ಅಲ್ಲ, ನಿಸರ್ಗದ ನಿಯಮ ಅದು. ಹೌದು. ಸೊ ಕ್ರೂರಿ ಯಾಕೆ ಆಗ್ಬೇಕು? ಕ್ರೂರಿ ಅಂತಿದ್ದಾರೆ. ಇವತ್ತಿನ ಕ್ರೂರಿ, ನಾಳೆ ಕ್ರೂರಿ, ಮುಂದಿನ ಕ್ರೂರಿ. ಈಗ ನಾನ್ ಹೇಳ್ತಾ ಇರೋದು, ಆದ್ರೆ ಅಲ್ಲಿ ಇರ್ತಕ್ಕಂಥ ಒಳಗಡೆ ಇರ್ತಕ್ಕಂಥ ಮಾನವ ಈ ದಯೆ ಏನಿದೆಯಲ್ಲ, ಅದನ್ನು ನಾವು ಮೆಚ್ಚಬೇಕಷ್ಟೇ. ಸರಿ, ನೋಡೋಣ. ಸೊ ಈಗ ಹುಲಿ ಕ್ರೂರಿ ಯಾವಾಗ ಕರಿಬೇಕು? ಬಂದ ನನ್ನ ಮನಿ ಕೆಡವ್ತು, ಅವಾಗ ಅದು ಕ್ರೂರಿ. ಬಂದ ನಂದು ಆಸ್ತಿ ಲಪ್ಟಾಯಿಸ್ತು, ಅವಾಗ ಅದು ಕ್ರೂರಿ ಅನ್ನೋ. ಅದೇನ್ ಮಾಡಿದ್ರಿ? ಹೊಟ್ಟೆ ಪಾಡಿಗೆ ಬೇಟೆ ಆಡ್ಯದ, ತಿಂದದ, ಆರಾಮ. ಯಾಕೆ ಕ್ರೂರಿ ಅನ್ಬೇಕ್ರಿ ಅದಕ್ಕೆ? ಯಾಕಡೆ ಜಕ್ಕೊಂಡ್ ಹೊಂಟಪ್ಪ ಇವ ಅಂತ ಅನ್ನಕತ್ತನ್. ಕರ್ದಾನ ಅಲ್ಲಿಂದ ಇಲ್ಲಿ ತನಕ ಬಿಸಿಲಾಗ್ ಬಂದೇವಿ, ಕೃಷಿದೇನೋ ಹೇಳ್ತಾನ ಅಂದ್ರೆ ಹುಲಿದು ಆಕಳದು ಕತೆ ಹೇಳಾಗತ್ತ. ಹೇಳ್ರಿ, ಹುಲಿ ಯಾಕೆ ಶ್ರೇಷ್ಠ ಆಗ್ಬಾರ್ದು? ಹೆಂಗೆ ಸರ್? ಸರಿ, ಕರೆಕ್ಟ್. ಸರ್ಕ್ಯುಲೇಷನ್ ಆದ್ರೆ ಹುಲಿ ಯಾಕೆ ಶ್ರೇಷ್ಠ ಆಗ್ಬಾರ್ದಿತ್ತು ಕತೆ ಪ್ರಕಾರ? ಮಾನವ ಸ್ನೇಹಿ ಅಲ್ಲ. ಸರಿ, ಅದಕ್ಕೆ ಶ್ರೇಷ್ಠ ಅಲ್ಲ. ಯಾವ್ದಾವ್ದು ಮಾನವ ಸ್ನೇಹಿ ಅಲ್ಲ ಅದೆಲ್ಲ ಶ್ರೇಷ್ಠ ಅಲ್ಲ. ಈಗ ಬಂತ ನೋಡ್ರಿ, ಕರೆಕ್ಟ್ ಉತ್ತರ ಇಲ್ಲೇ. ಜನರಿಂದ ಬಿದ್ಬಿಟ್ಟೈತೆ ठप्ಪ. ಹಾ, ಕತೆ ಏನ್ ಹೇಳ್ತದ್ರಿ? ಆಕಳ್ ಮೇಯ್ಕೊಂತ ಇರ್ತದ, ಹುಲಿ ಎದುರಿಗೆ ಬರ್ತದ, ಹೇಳ್ತೈತದ ನಾನ್ ನಿನ್ ಬೇಟೆ ಆಡ ತಿನ್ಬೇಕಂತ ಬಂದೀನಿ ಅಂತ ಹೇಳಿ. ಆಕಳ ಹೇಳ್ತದ, ಇಲ್ಲ ನಂದೊಂದ್ ಕಂದಮ್ಮ ಐತಿ, ನಾ ಹೋಗಿ ಹಾಲು ಕುಡಿಸ್ ಬರ್ತೇನಿ, ಬಂದಿಂದ ಬೇಕಂದ್ರೆ ತಿನ್ನು ಅಂತ. ಹೌದಾ? ಸೊ ಹುಲಿ ಏನ್ ಮಾಡ್ತದ? ಆಯ್ತು ನೀ ಹೋಗ್ ಬಾ ಅಂತ ಹೇಳಿ ಕಳಿಸ್ತದ. ನೋಡೋಣ ಏನಾರ ಮಾಡ್ತೀನಿ ಅಂತ ಹೇಳಿ. ಸೊ ಮೊದಲು ತ್ಯಾಗ ಮಾಡಿದ್ ಯಾವ್ದ್ರಿ? ಹೆಂಗೆ? ಹುಲಿ. ರೈಟ್. ಮೊದಲು ಬಿಡ್ತಲ್ಲ, ತಂದ ಹಸುವಾಗದಂದ್ರೂ ತನ್ನ ಆಹಾರನ ತ್ಯಾಗ ಮಾಡ್ತಲ್ಲ ಹುಲಿ. ಮೊದಲು ತ್ಯಾಗ ಮಾಡಿದ್ ಯಾವ್ದು? ಹುಲಿ. ರೈಟ್. ಸೊ ಹಸು ಹೋಗ್ತದ, ಹಾಲು ಕುಡಿಸ್ತದ, ಉಳ್ದವ್ರಿಗೆಲ್ಲ ಹೇಳ್ತದ, ಮುಂದ್ ಬಂದ್ರ ಹಾಯ್ ಬ್ಯಾಡ್ರಿ, ಹಿಂದ್ ಬಂದ್ರ ಒದಿ ಬ್ಯಾಡ್ರಿ ಅಂತ ಹೇಳಿ ಎಲ್ಲ ರಂಸಿ ಹಾಲು ಕುಡಿಸಿ ನಾ ಇನ್ ಬರ್ತೀನಿ, ನನ್ನ ಜೀವ ಹೋಗ್ತದಂದ್ರು ಅಂತ ಹೇಳಿ ಮುಂದೆ ವಾಪಸ್ ಬರ್ತದ. ಅದು ಕೊಟ್ಟ ಮಾತಿಗೆ ತಪ್ಪಬಾರ್ದಂತೆ. ಆಕಳು ಶ್ರೇಷ್ಠ, ಎರಡು ಮಾತೇ ಇಲ್ಲ. ಹೌದಾ? ಸರಿ, ಕತಿ ಏನ್ ಹೇಳ್ತದ್ರಿ? ವಾಪಸ್ ಹಸು ಬಂದ್ಮೇಲೆ ಹುಲಿ ತಿಂತದಂತ ಹೇಳ್ತದನು? ಅದು ಮೂರನೇ ಸ್ಟೇಜ್ ಸರ್. ಮೊದಲು ತಿಂತೈತನು? ಇಲ್ಲ. ಎರಡನೇ ಸರಿನೂ ಹಸಿವು ತ್ಯಾಗ ಮಾಡ್ತೈತದು ಹುಲಿ. ಮಾಡ್ತೈತಂತೀರಿ ಇಲ್ಲ ಅಂತೀರಿ? ಹೌದಾ? ಸರಿ, ಹಸಿವು ತ್ಯಾಗ ಮಾಡಿ ಆಯ್ತು, ನಿನ್ ಕೊಟ್ಟ ಮಾತಿಗೆ ಕರೆಕ್ಟ್ ಆಗಿ ಬಂದಿಯಾ, ನಿನ್ ಮೇಲೆ ಡೌಟ್ ಪಟ್ಟಿದ್ದೆ, ಅದಕ್ಕೆ ನನ್ ಪ್ರಾಯಶ್ಚಿತ ಐತೆ ಅಂತ ಹೇಳಿ ಬಿಟ್ಟು ಕಳಿಸಿ ಯಾವ್ದು ಜಿಂಕೆನೋ ಮೊಲನೋ ನರಿನೋ ಏನೋ ಒಂದ್ ಹಿಡಿದು ಹೊಡೆದು ತಿನ್ಬೋದಿತ್ತಲ್ಲ ಹುಲಿ. ಆದ್ರೆ ಕತಿ ಏನ್ ಹೇಳ್ತೈತ್ರಿ? ನೋಡ್ರಿ, 2 ಸರಿ ಹಸಿವು ತ್ಯಾಗ ಮಾಡಿ 3ನೇ ಸರಿ ಪ್ರಾಣ ತ್ಯಾಗ ಮಾಡಿದ್ರು ಹುಲಿ ಕ್ರೂರಿ ಅನಿಸ್ಕೊಳ್ತು. ಯಾಕೆ? ಯಾಕಂದ್ರೆ ನಮಗ್ ಕತಿ ಹಂಗ ಹೇಳ ಸರ್. ತಾಳ್ಮೆಯಿಂದ ಎಲ್ಲಿ ಬಂತು ತಾಳ್ಮೆ ಪ್ರಶ್ನೆ? ಹಾ, ಅದ ತ್ಯಾಗ ಮಾಡಿ. ಆದ್ರೂ ನಾವ್ ಯಾಕೆ ಅದಕ್ಕೆ ಈಗಲೂ ಕ್ರೂರಿ ಅನ್ನತ್ತೀವಿ? ಯಾಕೆ ಶ್ರೇಷ್ಠ ಪ್ರಾಣಿ ಅಂತ ಕರೀಲಿಲ್ಲ? ಪರ್ಸೆಪ್ಷನ್. ಅದೇ ನಮಗ್ ಕತಿ ಹೆಂಗ್ ಹೇಳಾರ ಹಂಗ ನಾವು ಕತಿ ಹೆಂಗ್ ಸ್ವೀಕಾರ ಮಾಡಿ ಹಂಗ.
ಅದು ಜನರ ಬಾಯಲ್ಲಿ ಮೊದ್ಲೇ ದೂರ ಪ್ರಾಣಿ ಅನ್ಸ್ಕೊಂಬಿಡುತ್ತೆ. ಎಷ್ಟು ಒಳ್ಳೇದ್ ಮಾಡಿದ್ರು ಅದಕ್ಕೆ ಅದು ಏನಿದ್ರು ಅದು ಪೆಟ್ಟೆಂಟ್ ಇರ್ತದೆ, ಕೆಟ್ಟ ಪ್ರಾಣಿ ಅಂತ. ಪ್ರಾಣಿ ಹಂಗಂತ ಕೆಟ್ಟ ಪ್ರಾಣಿ ಹೌದ್ ಅನ್ಸರ್ ಅದು ಅಲ್ಲ. ಆಗ ಮಾಡಿದ ಕಣ್ಣಿ ಕಾಣಲ್ಲ ಅವಾಗ. ಎಸ್, ಇಲ್ಲಿಗೆ ಬದಲಾವಣೆಗೆ ಬಂದ್ರಿ. ಈಗ ನಾಳೆಯಿಂದ ಈಗ ಇನ್ನೊಮ್ಮೆ ಕೇಳ್ಬಿಡ್ತೇನೆ, ನಾಳೆ ರಾತ್ರಿ ಈಗ ಹೇಳ್ರಿ, ಪುಣ್ಯಕೋಟಿ ಕಥೆಯೊಳಗೆ ಯಾವ್ದು ಶ್ರೇಷ್ಠ ಪ್ರಾಣಿ? ಎಂಥ ಬದಲಾವಣೆ 5 ನಿಮಿಷದಲ್ಲಿ. ಬ್ರೇಕಿಂಗ್ ನ್ಯೂಸ್. 5 ನಿಮಿಷದಲ್ಲಿ ಬದಲಾಗ್ಬಿಟ್ರಲ್ರಿ ನೀವು. ಇಷ್ಟು ಫಾಸ್ಟ್ ಆಗಿ ಬದಲಾದ್ರೆ ಮತ್ ಇಡೀ ದಿನ ಸೆಷನ್ ಯಾಕೆ ಇಟ್ಕೋಬೇಕು? ಹಿಂಗೆ ಕತಿ ಬಹಳ ಇದಾವ್ರಿ. ಹೊರಗ್ ನಾವ್ ಏನ್ ಕತಿ ಕೇಳ್ಲಿಕತ್ತೀವಲ್ಲ, ಯಾಕೆ ನಮ್ಗ ಆ ಕತಿ ಅಳವಡಿಸ್ಕೊಳ್ಲಿಕತ್ತೀವಿ ನಾವು? ನಮ್ಗೆ ಯಾರೋ ಕತೆ ಹೇಳ ಸಾವಯವ ಸ್ಲೋ, ಎಲ್ಲ ಹೋದ್ರ ಅವ್ರ ಕೈ ಹತ್ರಿ. ಹಾ ಸರ್, ನಿಮ್ನ ಹುಡ್ಕ. ಸಾವಯವ ಸ್ಲೋ, ಸಾವಯವ ನಿಧಾನ, ಬೇಗ ಪರಿಣಾಮ ಆಗೋದಿಲ್ಲ, ಭೂಮಿ ಕೆಮಿಕಲ್ ಹೊಂದ್ಕೊಂಡೈತಿ, ಬೆಳೆ ಕೆಮಿಕಲ್ ಹೊಂದ್ಕೊಂಡ್ಬಿಟ್ಟಾವ. ಎಷ್ಟು ಬೆಳೆ ಕೆಮಿಕಲ್ ಹೊಂದ್ಕೊಂಡಾವ್ ಹೇಳ್ರಿ ನೋಡ್ರಿ, ಕೈ ಹತ್ರಿ. ಹೆಂಗ್ ಹೊಂದ್ಕೊಂಡಾವ್? ನಾ ಹೇಳ್ತೇನೆ ಅದ ಯಾಕೆ ಹೊಂದ್ಕೊಂಡಿಲ್ಲ ಅಂತ. ಹಾ ನೋಡ್ರಿ, ನಮ್ಗೆ ಎಲ್ಲದಕ್ಕೂ ಕೆಮಿಕಲ್ ಬೇಕು. ಹಲ್ ತಿಕ್ಕೋದ್ರಿಂದ ಹಿಡಿದು ಮೈ ಉಜ್ಜೋದ್ರಿಂದ ಹಿಡಿದು ಎಲ್ಲದಕ್ಕೂ ಕೆಮಿಕಲ್ ಬೇಕು. 1960 ಫಸ್ಟ್ ಟೈಮ್ CIB ಅಂತ ಒಂದು ಬೋರ್ಡ್ ಅದ, ಸೆಂಟ್ರಲ್ ಇನ್ಸೆಕ್ಟಿಸೈಡ್ ಬೋರ್ಡ್ ಅಂತ ಹೇಳಿ. ಅವ್ರು ಸುಮಾರು ಒಂದು 24-40 ಎಷ್ಟೋ ಒಂದು ಕೆಮಿಕಲ್ ಮಾಲಿಕ್ಯೂಲ್ಗಳನ್ನ ಪೆಸ್ಟಿಸೈಡಿಗೆ ಅಂತ ಹೇಳಿ ಅಪ್ರೂವ್ ಮಾಡ್ತಾರೆ 1960. 2025 ಬರೋದ್ರೊಳಗ ಎಷ್ಟು ಮಾಲಿಕ್ಯೂಲ್ ಅಪ್ರೂವ್ ಆಗಿರ್ಬೇಕು ಅನಿಸ್ತದ ನಿಮ್ಗೆ? ಎಷ್ಟು ಹೊಸ ಕೆಮಿಕಲ್ ಮಾಲಿಕ್ಯೂಲ್ ಅಪ್ರೂವ್ ಆಗಿರ್ಬೋದು ಅನಿಸ್ತದ? ಸುಮಾರು 1080 ಹಿಂಗೇನೋ ಇದೆ, ನಂಗೆ ಎಕ್ಸಾಕ್ಟ್ ನಂಬರ್ ನೆನಪಿಲ್ಲ. 1100 ಒಳಗಿದೆ. ನಿಮ್ಮ ಬೆಳೆಗಳು ಕೆಮಿಕಲ್ಗೆ ಹೊಂದ್ಕೊಂಡ್ ಬಿಟ್ಟಿದ್ರೆ ಅಷ್ಟು ಹೊಸ ಕೆಮಿಕಲ್ ಯಾಕೆ ಬೇಕಾಗ್ಲಿಕ್ಕತ್ತಾವ ನಿಮ್ಗೆ? ಔಷಧಿ ಅಂಗಡಿಗೆ ಪ್ರತಿ ವರ್ಷ ಹೊಂಟಿರಿ, ಕೆಮಿಕಲ್ ಗೊಬ್ಬರದ ಅಂಗಡಿಗೆ, ಔಷಧಿ ಅಂಗಡಿಗೆ. ವರ್ಷದಿಂದ ವರ್ಷಕ್ಕೆ ಆ ಅಂಗಡಿ ತುಂಬಿದ್ದು ಕಾಣಕತ್ತೈತ ಹೊಸದಿಂದ. ಏನು ಇರೋ ಅಷ್ಟೇ ಇದಾವ, ಮತ್ತೆ ಯಾಕೆ ಬರಾಕತ್ತವ್ರಿ ಹೊಸದು? ನಿಮ್ ಬೆಳೆ ಹೊಂದ್ಕೊಂಡ್ಬಿಟ್ಟಿದ್ರೆ ಅದೇ ಕೆಮಿಕಲ್ ಮೇಲೆ ಕೆಲಸ ಆಗ್ಬಿಡ್ಬೇಕಿತ್ತ. ರೆಸಿಸ್ಟೆನ್ಸ್ ಡೆವಲಪ್ ಆಗಿ, ವೆರಿ ಗುಡ್. ಬಟ್ ಹೇಳೋದೇನ್ ಹೇಳಿತೀವಿ? ಬೆಳೆಗಳು ಕೆಮಿಕಲ್ಗೆ ಹೊಂದ್ಕೊಂಡ್ಬಿಟ್ಟಾವ, ಭೂಮಿ ಕೆಮಿಕಲ್ ಹೊಂದ್ಕೊಂಡ್ಬಿಟ್ಟೈತೆ. ಯಾಕೆ ಹಿಂಗಾಗ್ಲಿತ್ತು? ಇಷ್ಟೆಲ್ಲ ಒಣ ಬಿಸಿಲಾಗ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದದಲ್ಲ, ಅದು ಯಾಕೆ ಕರ್ಕೊಂಡು ಬಂತು ಸರ್? ಬದಲಾವಣೆ ತರಕ ಏನೋ ಒಂದು ಹುಡ್ಕಾಕತ್ತೈತಲ್ಲ ಮನಸ್ಸು. ಸರಿ, ಎಲ್ಲೋದ್ರು ಗೊಬ್ಬರದ ಅಂಗಡಿ ಅವ್ರು? ಸಾಹೇಬ್, ಗೊಬ್ಬರದ ಅಂಗಡಿ ಮನಸ್ಸು ಚುಚ್ಚಾಕತ್ತೈತ್ರಿ, ಹೆಂಗಾರ ಮಾಡ್ಲಿ ಬಿಡಿ. ಗೊಬ್ಬರದ ಅಂಗಡಿ ಬಿಡ್ಬೇಡ್ರಿ, ಗೊಬ್ಬರ ಬದಲು ಮಾಡ್ರಿ. ಅಂಗಡಿ ಇರ್ಲಿ, ಬಿಸ್ನೆಸ್ ಇರ್ಲಿ, ಉದ್ಯಮನೂ ಇರ್ಲಿ, ಕೃಷಿನೂ ಉದ್ಯಮ ಮಾಡೋಣ. ಯಾಕೆ ಹಿಂಗಾಗ್ಲಿತ್ತದಂದ್ರ ಎಲ್ಲೋ ಒಂದ್ ಕಡೆ ನಾವು ಪ್ರಶ್ನೆ ಮಾಡೋ ಮನೋಭಾವನ ಬಿಟ್ಬಿಟ್ಟಿರಿ. ಅಂದ್ರ ಯಾರೋ ಬಂದ್ ಏನೋ ಹೇಳ್ತಾರ, ಅವ ಹೇಳಿದ್ ಸರಿ, ಹಂಗ್ ಮಾಡ್ಬಿಡೋಣ, ಇವ್ರು ಇದನ್ ಹೇಳಿದ್ರು ಇದನ್ ಮಾಡ್ಬಿಡೋಣ. ಅವ್ರ ಆ ಗಿಡ ಹಚ್ಚಂದ್ರ ಆ ಗಿಡ ಹಚ್ಚಿದೆ, ಈ ಗಿಡ ಹಚ್ಚಂದ್ರು ಈ ಗಿಡ ಹಚ್ಚಿದೆ, ಮಣ್ಣು ಹಿಂಗ್ ಮಾಡಂದ್ರು ಹಿಂಗ್ ಮಾಡದೆ. ಇದೇ ನಡ್ದದಲ್ರಿ ಇವತ್ತು. ಅದೇ ಅಪೇಕ್ಷೆ ಇಟ್ಕೊಂಡ್ ಬಂದಿವ. ಏನೋ ಹೇಳ್ತಾನ, ಇದನ್ನ ಹೋಗಿ ಮಾಡ್ಬಿಡೋಣ. ನೀವು ಮಾಡ್ರಿ ಅಂತ ಯಾವ್ದಾರ ಹೇಳಿದ್ರೆ ಕೇಳ್ರಿ ಸಂಜೆ ತನಕ. ಯಾಕ ಈ ಪ್ರಶ್ನೆ ಮನೋಭಾವನೆ ಯಾಕೆ ಹೋಯ್ತು? ಯಾಕೆ ಕತಿ ನಮಗ್ ಹಂಗ ಹೇಳಿದ್ರು? ಸಣ್ಣದೊಂದು ಉದಾಹರಣೆ ಕೊಡ್ತೇನ್ರಿ. ಈಗ ಗೊಬ್ಬರದೇ ತಗೊಳ್ಳೋಣ. ಮುಂಗಾರಿ ಜೋರ್ ಹಲ್ಲಾಬಲ್ ನಡೆದದಲ್ಲ, ಗೊಬ್ಬರ ಇಲ್ಲ, ಅದು ಇಲ್ಲ, ಹಂಗಿಲ್ಲ. ಈಗ ಎಷ್ಟ್ ಮಂದಿ ಮನಿಯೊಳಗ್ ದನ ಇದಾವ್ರಿ? ಹಬ್ಬೋ, ಇನ್ನೂ ಇದಾವ. ವೆರಿ ಗುಡ್, ಅಡ್ಡಿಲ್ಲ. ನಮ್ಮಲ್ಲಿ ಅದಾವ್ರಿ, ಎದಿ ಮೇಲೆ ಹಾಕೊಂಬಂದಿವಿ ಅದಕ್ಕೆ. ಅದಕ್ಕೆ ನಂದು ಕೈ ಮೇಲೆ ಐತಿ. ಇರ್ಲಿ, ದನ ಕಮ್ಮಿ ಆಗ್ಲಿತಾವ ಅನ್ಸತ್ತದ, ಹೆಚ್ಚಾಗತ್ತಾವ ಅನ್ಸತ್ತ? ಕಡಿಮೆ. ಎಲ್ಲಾರು ಒಪ್ಬೋದ್ರಿ. ಯಾಕೆ ಕಡಿಮೆ ಆಗ್ಲಿತಾವ್ರಿ? ಕಾಯೋರಿಲ್ಲ. ಯಾಕೆ ಕಾಯೋರಿಲ್ಲ? ಅರ್ಬನೈಸೇಷನ್. ಸರ್,
ದನ ಮೇಯಿಸ್ಲಿಕ್ಕೆ ಜಾಗ ಇಲ್ಲ ಸರ್ ಕಬ್ಬ್ ಬೆಳ್ಸಕ್ ಜಾಗ ಅದ, ತೋಟ ಮಾಡಕ್ ಜಾಗ ಅದ, ದನ ಬೆಳ್ಸಕ್ ಯಾಕೆ ಜಾಗ ಇಲ್ರಿ? ಕಾಯೋದು ಕಟ್ಟೋದು ಕಾಯೋದು ಕಟ್ಟೋದು ಅದ್ರ ಕೆಲ್ಸ ಯಾಕೆ ಅದ್ ಯಾಕೆ ಆಗ್ತಾ ಇಲ್ಲ ಅನ್ಸತ್ತ? ಕಾಯೋದು ಕಟ್ಟೋದು ಯಾಕೆ? ಕರೆಕ್ಟ್, ಹ್ಯೂಮನ್ ಪವರ್ ಕಡಿಮೆ ಆಗಿದೆ. ಸರಿ, ಆ ಹ್ಯೂಮನ್ ಪವರ್ ವಾಪಸ್ ಬರಕ್ ಏನ್ ಮಾಡ್ಬೋದ್ರಿ? ಯಾಕೆ ಹ್ಯೂಮನ್ ಪವರ್ ರೂರಲ್ ಇಂದ ಅರ್ಬನ್ ಸೈಡ್ ಮೈಗ್ರೇಟ್ ಅಂದ್ರೆ ಗ್ರಾಮೀಣ ಜಾಗದಿಂದ ಬಿಟ್ಟು ಶಹರ ಜಾಗಕ್ಕೆ ಯಾಕೆ ಹೊಂಟದ ಅನಿಸ್ತದ? ಕೃಷಿ ಲಾಭದಾಯಕ ಇಲ್ಲ ಅಂತ ಗೊತ್ತ ಬಂದ್ರಿ ನೋಡ್ರಿ, ಈಗ ಐತಿ, ಇಲ್ಲೈತಿ ಮಾತದ. ಹೆಂಗ್ ಹೋದ್ರು ಮತ್ತೆ ರೊಕ್ಕ ಬೇಕಾಗೈತೆ ಅಷ್ಟ. ಅದನ್ನ ಬಿಟ್ಟು ಒಬ್ರು ಹೇಳ್ಬಾರ್ದು. ಬೇಕಲ್ಲಿ ತಮ್ಮ ನನಗ್ ರೊಕ್ಕ ಅಂದ್ರೆ ನಾವ್ ಮುಂದ್ ಮಾತಾಡ್ಬೋದು. ಅದನ್ನೊಂದ್ ಬಿಟ್ಟು ಗೋಮಾಳ ಇಲ್ಲ, ಸರ್ಕಾರ ನೀತಿ ಇಲ್ಲ, ಅರ್ಬನೈಸೇಷನ್ ಆಗೈತಿ, ಅದಾಗೈತಿ, ರೊಕ್ಕ ಬಂದ್ರೆ ನಾಳೆ ಎಲ್ಲಾರು ದನ ತರ್ತೀರ, ಅಷ್ಟೇ ಸಿಂಪಲ್ ಐತಿ. ಮೈನ್ಸ್ ಒಳಗ್ ಕೆಲ್ಸ ಮಾಡೋರ್ದೇನ್ ಅಡ್ಡಿ ಹಗರಿ ಇರ್ತೈತ್ರಿ ಕೆಲ್ಸ? ಬಿಸಿಲಾಗ ಗೌಂಡಿ ಪ್ಲಾಸ್ಟಿಂಗ್ ಮಾಡ್ತಿರ್ತಾನಲ್ಲ, ಅವ್ನ್ ಕೆಲ್ಸ ಹಗರಿ ಇರ್ತೈತಿ ಅನ್ಕೊಂಡ್ರಿ? ಯಾಕೆ ಮಾಡ್ಲಿತಾರ ಅವ್ರು? ದುಡ್ಡು ಬರುತ್ತೆ. ಸರಳ. ಆದ್ರೂ ದನ ಕಟ್ಟೋದು ಯಾಕೆ ತ್ರಾಸ ಅನ್ಸಾತದ, ಯಾಕೆ ನಷ್ಟ ಅನ್ಸಾತದ? ಅಂದ್ರೆ ಅದು ಸುಮಾರಾಗತ್ತೆ. ದನ ಕಾಯಿದ್ರೆ ಒಂಥರ ಪ್ರೆಸ್ಟೀಜ್. ವೆರಿ ಗುಡ್, ಕತೆಗ್ ಬಂದೆ ನೋಡ್ರಿ. ದನ ಕಾಯವ ಅಂತ ಹೇಳಿ ಬೈದ್ವಿ, ಹೌದ್ರಿ? ಯಾಕೆ ಬೈದ್ರಿ? ದನ ಕಾಯವ ಏನ್ ತಪ್ಪು ಮಾಡಿದ? ಯಾಕೆ ಬೈದ್ರಿ ದನ ಕಾಯೋರು ಅಂತ ಹೇಳಿ? ದಡ್ಡ ಅಂತ. ಯಾಕೆ ದಡ್ಡ ಅವ? ಅದೇ ಹಂಗ ಯಾಕೆ ಬಂತ ಹೇಳ್ರಿ. ನೀವ್ ಸಂಜಿತನ ಬರೀ ಯಾಕಂತಾನೆ ಕೇಳ್ತೀರಿ ನನ್ ಬಾಯಲ್ಲಿ. ನೋಡ್ರಿ, ಕೃಷಿ ಅಂದ ತಕ್ಷಣ ಲಾಭ ಅಂತ ಒಬ್ಬರ ತಲೆಯೊಳಗಾರ ಬರ್ಲಿತ್ತದ, ಎದಿ ಮೇಲೆ ಕೈ ಇಟ್ಕೊಂಡು ಹೇಳ್ರಿ. ಈ 1200 ಕೋಟಿ ರೂಪಾಯಿದು ವ್ಯವಹಾರ ಆಗ್ಲಿಕ್ಕತ್ತದಲ್ಲ ಗೊಬ್ಬರದ್ದು, ಪ್ರತಿ ಒಂದು ಮುಂಗಾರಿ ಸೀಸನ್ಗೆ ಬರೀ ಧಾರವಾಡ ಒಂದೇ ಜಿಲ್ಲೆ ಒಳಗೆ ಸಾವಯವ, ನೈಸರ್ಗಿಕ, ಅದು ಇದು ಎಲ್ಲಾ ಬಿಡೋಣ. ನಿಮ್ ಪ್ರಕಾರ ಕೃಷಿ ಅಂದ್ರೆ ಏನು?